ಹಲೋ ಎಲ್ಲರಿಗೂ ನಮಸ್ಕಾರ. ಆಜನಸ್ಗೂ ತಮಗೆಲ್ಲ ಸ್ವಾಗತವನ್ನು ಕೊಡ್ತೀನಿ. ನನ್ನ ಇವತ್ತಿನ ವಿಚಾರ ಏನಿರುತ್ತೆ ಅಂದರೆ, ಮದುರೈನ ಕೇಸು ಒಂದು ತೀರ್ಪು ಕೊಟ್ಟಿದೆ. ಮದುರೈ ಕೋರ್ಟು ಒಂದು ತೀರ್ಪು ನೀಡಿದೆ. ಆ ತೀರ್ಪು ಇಡೀ ದೇಶವನ್ನೇ ಅಚ್ಚರಿ ಮೂಡಿಸ್ತಿದೆ. ಏನು ತೀರ್ಪು ಅಂದರೆ, 9 ಪೊಲೀಸರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಇದು ಏನು ಕಾರಣ ಅಂತ ನಾನು ಸಣ್ಣ ಒಂದು ಬ್ರೀಫಾಗಿ ಹೇಳ್ಬಿಡ್ತೀನಿ. ಏನು, ಒಂದು ತಂದೆ ಹಾಗೂ ಒಂದು ತಾಯಿ ಹಾಗೆ ಒಂದು ಮಗು, ಗಂಡ ಹಾಗೂ ಮಗ ಒಂದು ಅಂಗಡಿಯನ್ನು ನಡೆಸ್ತಿರ್ತಾರೆ, ಒಂದು ಚಿಲ್ಲರೆ ಅಂಗಡಿ. ಆಗ 2020ರಲ್ಲಿ ಕೊರೋನಾ ಬಂದಂಥ ಸಮಯ. ಅದು 10 ಗಂಟೆಗೆ ಕ್ಲೋಸ್ ಮಾಡಿಬಿಡ್ಬೇಕಾಗುತ್ತೆ ಅಂಗಡಿಗಳು. ಈ ಸಂದರ್ಭದಲ್ಲಿ ಪೊಲೀಸರು ಏನು ಮಾಡ್ತಾರೆ, ನೀನು 10 ಗಂಟೆಗೆ ಲಾಕ್ ಮಾಡಿರಲ್ಲ, ಅಂಗಡಿ ಕ್ಲೋಸ್ ಮಾಡಲ್ಲ, ಆ ಕಾರಣಕ್ಕೆ ನಿನ್ನ ಮೇಲೆ ಕ್ರಮ ಜರುಗಿಸ್ತೀವಿ ಅಂದ್ಬಿಟ್ಟು ಆ ಅಪ್ಪ ಮಗರನ್ನ ಇಬ್ಬರನ್ನೂ ಎಳ್ಕೊಂಡೋಗಿ ಸ್ಟೇಷನಲ್ಲಿ ಕೂಣಿಸ್ಕೊಂಡು ಅವರಿಗೆ ಮನಸೋ ಇಚ್ಚದಂಗೆ ಅವರಿಗೆ ಲಾಠಿ ಚಾರ್ಜ್ ಮಾಡಿ ಅವ್ರ ಮೇಲೆ ಒತ್ತಡ ಏರಿ ಅವ್ರಿಗೆ ಸಿಕ್ಕಾಪಟ್ಟೆ ಹೊಡೆದು ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವ್ರನ್ನ ಲಾಕಪ್ ಡೆತ್ಗೆ ಗುರಿ ಮಾಡ್ತಾರೆ. ಲಾಕಪ್ನಲ್ಲಿ ಅವ್ರು ಸಾಯ್ತಾರೆ. ಈ ಒಂದು ಪ್ರಕರಣ ಕೋರ್ಟ್ ಮುಂದೆ ಬರುತ್ತೆ. ಆಗ ಈ ಒಂದು ಫ್ಯಾಮಿಲಿ ಹಾಗೂ ಇಡೀ ಒಂದು ರಾಜ್ಯ ಏನು ಮಾಡುತ್ತೆ ಅಂದರೆ, ಇದನ್ನು CBI ತನಿಖೆಗೆ ವರದಿ ಕೊಡಬೇಕು ಅಂತ ಹೇಳ್ಬಿಟ್ಟು CBI ತನಿಖೆಗೆ ಒಪ್ಪಿಸುತ್ತೆ. ಆ ಒಂದು ರಾಜ್ಯ ಸರ್ಕಾರ CBI ತನಿಖೆಗೆ ಒಪ್ಪಿಸಿದ ನಂತರ CBIನವರು ಎಲ್ಲ ಒಂದು ಇನ್ವೆಸ್ಟಿಗೇಷನ್ ಆದ ನಂತರ ಎಲ್ಲ ಒಂದು ಪರಿಶೀಲನೆ ನಡೆಸಿ ಅದನ್ನು ಕೋರ್ಟ್ ಮುಂದೆ ತಂದಾಗ ಆ ಒಂದು ಕೋರ್ಟ್ ತೀರ್ಪು ನೀಡುತ್ತೆ. ಈ 9 ಜನಕ್ಕೂ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ. ಇದು ಒಂದು ದೇಶದಲ್ಲಿ ಅಚ್ಚರಿ ಮೂಡಿಸುವಂಥ ಒಂದು ಜಡ್ಜ್ಮೆಂಟ್ ಆಗಿರುತ್ತೆ. ಪೊಲೀಸ್ನವರು ಯಾಕೆ ಈ ಥರ ವರ್ತನೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಕೆಲವೊಂದು ಪೊಲೀಸ್ನವರು ತುಂಬ ಒಳ್ಳೆಯವರಾಗಿರ್ತಾರೆ, ಕೆಲವು ಪೊಲೀಸರು ಕೆಟ್ಟವರಾಗಿರ್ತಾರೆ. ಆ ಕೆಲವೊಂದು ಕೆಟ್ಟವರು ಪೊಲೀಸ್ ಆಗಿರೋರು ಈ ಒಂದು ಕೆಟ್ಟ ಹೆಸರನ್ನ ತರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಸೊ ಬಿ ಕೇರ್ಫುಲ್. ಪೊಲೀಸರು ನಾನು ಹೇಳೋದೆಲ್ಲ ಇಷ್ಟೇ, ಏನಂದರೆ ಎಲ್ಲನೂ ಒಂದು ಟಫಾಗೆ ಹ್ಯಾಂಡಲ್ ಮಾಡೋದಲ್ಲ. ಸೊ ನೀವು ಹ್ಯೂಮ್ಯಾನಿಟಿ ದೃಷ್ಟಿಯಿಂದನೂ ವರ್ಕ್ ಮಾಡಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಇದನ್ನು ತಲೆಯಲ್ಲಿ ಇಟ್ಕೊಂಡು ವರ್ಕ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮಿಂದ ಈಗ ಒಂದು ಫ್ಯಾಮಿಲಿ ಅನಾಥವಾಗಿದೆ, ಅದಕ್ಕೆ ಯಾರು ಹೊಣೆ ಆಗಿರ್ತಾರೆ ಹೇಳಿ? ಸೊ ಬಿ ಕೇರ್ಫುಲ್ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಥ್ಯಾಂಕ್ ಯು.